ನಾನು ಟಿ ಇ ಟಿ ಎಕ್ಸಾಮ್ಗೆ ಕನ್ನಡ ವಿಷಯ ಅಂತ ಬಂದಾಗ ರೆಫರ್ ಮಾಡಿದಂಥ ಪುಸ್ತಕಗಳು ಅಂತಂದರೆ 6ರಿಂದ 10ನೇ ಕ್ಲಾಸ್ವರೆಗೂ ಏನು ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್ ಇದ್ದಾವೆ ಪಾರ್ಟ್ 1 ಪಾರ್ಟ್ 2 ಕನ್ನಡ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಈಗ ಗೌರ್ನಮೆಂಟ್ ಎಕ್ಸಾಮ್ಸ್ ಅಂತ ಬಂದಾಗ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಕಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರೋದ್ರಿಂದ ನಾವು ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿನೇ ನಾನು ಟೆಕ್ಸ್ಟ್ ಬುಕ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಲೆಸನ್ ಆಗ್ತಿದ್ದಂಗೆ ಹಿಂದೆಗಡೆ ವ್ಯಾಕರಣಾಂಶ ಕೊಟ್ಟಿರ್ತಾರೆ, ಅವನ್ನೆಲ್ಲ ನಾನು ಏನು ಮಾಡಿದೆ ಅಂದರೆ ಒಂದು ನೋಟ್ ಬುಕ್ ತೊಗೊಂಡು ನೋಟ್ ಮಾಡಿ ಇಟ್ಕೊಂಡೆ. ಯಾಕಂದರೆ ಎಕ್ಸಾಮ್ ಹತ್ರ ಬಂದಾಗ ಅದನ್ನು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ನಾನು ಮಾಡಿದೆ. ಈಗ ಉದಾಹರಣೆಗೆ 2025ರಲ್ಲೇ ಎಮ್ಮರ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಇದು ಕರ್ಮಧಾರೆಯ ಸಮಾಸಕ್ಕೆ ಅಂತ ಬರುತ್ತೆ. ಯಾಕಂದರೆ ಈ ಕ್ವಶನ್ ನಾನು ಯಾಕೆ ಹೇಳಿದೆ ನಿಮಗೆ ಅಂದರೆ ಇದು ಡೈರೆಕ್ಟಾಗಿ 6ರಿಂದ 10ನೇ ಕ್ಲಾಸ್ ಏನು ಟೆಕ್ಸ್ಟ್ ಬುಕ್ ನಾನು ಹೇಳಿದೆ ಕನ್ನಡ ಅದರಲ್ಲೇ ಬಂದಿರುವಂಥದ್ದು ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ. ಹಾಗಾಗಿನೇ ನಾವು ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅದಷ್ಟೇ ಅಲ್ಲದೇ ದ್ವಿರುಕ್ತಿ ಆಗಿರ್ಬೋದು, ಜೋಡು ನುಡಿ ಆಗಿರ್ಬೋದು, ರೂಢಿನಾಮ, ಅಂಕಿತನಾಮ, ಅನ್ವರ್ತನಾಮ, ಹೀಗೆ ಉಪಮಾಲಂಕಾರ, ಅಲಂಕಾರಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಇವೆಲ್ಲವೂ ಕೂಡ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಕಿಂದನೇ ಬರೋ ಸಾಧ್ಯತೆ ಇರೋದ್ರಿಂದ ನಾನೇನು ಮಾಡಿದೆ ಅಂತಂದರೆ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಕನ್ನೇ ಅತಿ ಹೆಚ್ಚಾಗಿ ರೆಫರ್ ಮಾಡಿದೆ. ನಾನು ಯಾವ ರೀತಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ನಾವು ಈ ರೀತಿ ನಿಜವಾಗ್ಲೂ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಎಲ್ಲ ಎಕ್ಸಾಮ್ಗೂ ಸಹ ಹೆಲ್ಪ್ ಆಗುತ್ತೆ. ಹಾಗಾಗಿನೇ ನಾನು ಅದೊಂದು ಮೈಂಡ್ ಸೆಟ್ ಇಟ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಸಮಾಜ ವಿಜ್ಞಾನ ವಿಷಯ ಅಂತ ಬಂದಾಗ ಸಮಾಜ ವಿಜ್ಞಾನ ವಿಷಯಕ್ಕೂ ಅಷ್ಟೇನೆ ನಾನು 6ರಿಂದ 10ನೇ ಕ್ಲಾಸ್ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್ ಏನಿದ್ದಾವೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಬುಕ್ಸ್ನೂ ಸಹ ಓದಲಿಲ್ಲ. ಅವನ್ನ ಓದಿದ್ರೆ ಸಾಕು. ಈಗ 60 ಮಾರ್ಕ್ಸಿಗೆ ನಮಗೆ ಸಮಾಜ ವಿಜ್ಞಾನ ಇದೆ ಅಂತ ಅಂದರೆ 15 ಮಾರ್ಕ್ಸು ಬೋಧನಾಶಾಸ್ತ್ರ ಕೇಳ್ತಾರೆ. ಇನ್ನು ಉಳಿದ 45 ಮಾರ್ಕ್ಸ್ ಏನಿರುತ್ತೆ ಇದೆಲ್ಲವೂ ಕೂಡ ಟೆಕ್ಸ್ಟ್ ಬುಕ್ಸಿಂದನೇ ಬಂದಿರೋದ್ರಿಂದ ಟೆಕ್ಸ್ಟ್ ಬುಕ್ಸಿಂದನೇ ಕ್ವಶನ್ಸ್ನ ಕೇಳೋದ್ರಿಂದ ನಾವು ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ನಾವು ತರೋಲಿ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್ನ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಎಕ್ಸಾಮ್ನ ಸಹ ಈಸಿಯಾಗಿ ಫೇಸ್ ಮಾಡ್ಬೋದು, ಈಸಿಯಾಗಿ ಕ್ವಾಲಿಫೈಡ್ ಸಹ ಆಗ್ಬೋದು. ಆ ಒಂದು ನನಗೆ ಆ ದೃಷ್ಟಿಕೋನದಿಂದನೇ ನಾನು 6ರಿಂದ 10ನೇ ಕ್ಲಾಸು ಎಲ್ಲ ಪಾರ್ಟ್ 1 ಪಾರ್ಟು ಸೋಷಿಯಲ್ ಸೈನ್ಸ್ನ ಬುಕ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಕೆಲವೊಂದು ಕೀ ಪಾಯಿಂಟ್ಸ್ನ ಮಾಡಿ ಇಟ್ಕೊಂಡಿದ್ದೆ. ಅದು ನನಗೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಯಿತು. ಹಾಗಾಗಿನೇ ನನಗೆ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ಈಗ ಪ್ರತಿಯೊಬ್ಬರಿಗೂ ಅಷ್ಟೇನೆ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್ನ ಯಾರು ಓದ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿಂದ ಕ್ವಶನ್ ತೆಗೆದ್ರು ಹೇಗೆ ಬಂದಿದೆ ಅನ್ನೋದಕ್ಕೆ ನಮ್ಗೆ ಅರ್ಥ ಆಗೋಗುತ್ತೆ. ಹಾಗಾಗಿ ನಾನು ಅದನ್ನು ಕಲೆಕ್ಟ್ ಮಾಡಿದ್ದೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ನಾನು ಅದನ್ನು ವಾಮದೇವಪ್ಪ ಸರ್ ಅವ್ರ ಬುಕ್ಸ್ನ ರೆಫರ್ ಮಾಡಿದ್ದೆ. ಅದು ಕೂಡ ಒಂದು ಸಲ ಓದಿದ್ರೆ ಅರ್ಥ ಆಗದೆ ಇರ್ಬೋದು, ಬಟ್ 2-3 ಸಲ ಓದಿದಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಅಪ್ಲಿಕೇಶನ್ ಲೆವೆಲಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಬಂದರೂ ಕೂಡ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾಗಿನೇ ನಾನು ಶೈಕ್ಷಣಿಕ ಮನೋವಿಜ್ಞಾನ ಬುಕ್ಕು ವಾಮದೇವಪ್ಪ ಸರ್ ಅವ್ರದ್ದು ರೆಫರ್ ಮಾಡಿದ್ದೆ. ಇದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನಾನು ಅಷ್ಟೇ ಇದನ್ನು ಓದ್ತಾ ಕೆಲವೊಂದು ಪಾಯಿಂಟ್ಸ್ ಮಾಡಿ ಇಟ್ಕೊಂಡು ಓದ್ಕೊಂಡಿದ್ದೆ. ಅದರಿಂದ ನನಗೆ ಇದು ಈಸಿ ಆಯಿತು ಅಂತ ಹೇಳ್ಬೋದು ಎಕ್ಸಾಮ್ ಫೇಸ್ ಮಾಡೋದಕ್ಕೆ. ಹೀಗಾಗಿನೇ ನಾನು 2025ಅಲ್ಲಿ ಟಿ ಇ ಟಿ ಎಕ್ಸಾಮ್ನ ಕ್ಲಿಯರ್ ಮಾಡಿದೆ ಅಂತ ಹೇಳ್ಬೋದು.